ಎಲ್ರಿಗೂ ನಮಸ್ಕಾರ. HAL ದೇಶದ ಹೆಮ್ಮೆಯ ಒಂದು ಸಂಸ್ಥೆ, ಬೆಂಗಳೂರಿನ ಕನ್ನಡ ನಾಡಿನ ಹೆಮ್ಮೆಯ ಪ್ರತೀಕ. ಇವತ್ತು ಏರೋ ಇಂಡಿಯಾ 2025ರಲ್ಲಿ HTT40 ಅನ್ನುವಂಥ HAL ನಿರ್ಮಾಣ ಮಾಡಿರುವಂಥ ಭಾರತದಲ್ಲೇನೆ, ನಮ್ಮ ಬೆಂಗಳೂರಿನಲ್ಲೇನೆ ತಯಾರು ಮಾಡಿರುವಂಥ, ನಮ್ಮ ಭಾರತ ದೇಶದ ವಿಜ್ಞಾನಿಗಳು ತಯಾರು ಮಾಡಿರುವಂಥ HTT40 ಎನ್ನುವಂಥ ಈ ಏರ್ಕ್ರಾಫ್ಟ್ ನಲ್ಲಿ ಕ್ಯಾಪ್ಟನ್ ಅವಸ್ಥಿ ಅವರ ಜೊತೆಗೆ ಪ್ರಯಾಣ ಮಾಡುವಂಥ ಅವಕಾಶ ಸಿಕ್ತು. HTT40 ಇಂಡಿಯನ್ ಏರ್ಫೋರ್ಸಿಗೆ HAL ನಿರ್ಮಾಣ ಮಾಡಿಕೊಟ್ಟಿರುವಂಥ ಟ್ರೈನರ್ ಏರ್ಕ್ರಾಫ್ಟ್. ಯಾರೇ ಹೊಸದಾಗಿ ಆರ್ಮಿಯನ್ನ, ನೇವಿಯನ್ನ, ಏರ್ಫೋರ್ಸ್ ನ ಜಾಯಿನ್ ಆಗಿರುವಂಥ ಪೈಲಟ್ಸ್ ಅನ್ನ ಇವತ್ತು ಟ್ರೈನ್ ಮಾಡ್ತಾ ಇರುವಂತದ್ದು ಈ HTT40 ಏರ್ಕ್ರಾಫ್ಟ್ ನ ಬಳಸಿ. ಈ HTT40 ಏರ್ಕ್ರಾಫ್ಟ್ ಗೆ ಒಂದು ವಿಶೇಷ ಇತಿಹಾಸ ಇದೆ. ಜನಕ್ಕೆ ಆ ಇತಿಹಾಸ ತಿಳಿಬೇಕು. 2012ನೇ ಇಸ್ವಿಯಲ್ಲಿ UPA ಸರ್ಕಾರ ಅಧಿಕಾರದಲ್ಲಿದ್ದಾಗ ಸುಮಾರು 3,000 ಕೋಟಿ ರೂಪಾಯಿಯ ಒಂದು ಪ್ರೊಕ್ಯೂರ್ಮೆಂಟ್ ಡೀಲ್ ಅನ್ನ ಮಾಡಿ ಸ್ವಿಟ್ಜರ್ಲ್ಯಾಂಡ್ ನ ಕಂಪನಿಯ ಪಿಲಾಟೆಸ್ ಅನ್ನುವಂಥ ಒಂದು ಟ್ರೈನರ್ ಏರ್ಕ್ರಾಫ್ಟ್ ಅನ್ನ ಪರ್ಚೇಸ್ ಮಾಡಿದ್ರು. ಆ ಏರ್ಕ್ರಾಫ್ಟ್ ನಲ್ಲಿ ಸಾಕಷ್ಟು, ಆ ಪ್ರೊಕ್ಯೂರ್ಮೆಂಟ್ ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದವು. CBI ಎನ್ಕ್ವೈರಿ ಆಯಿತು. 2019ನೇ ಇಸ್ವಿಯಲ್ಲಿ CBI ಎನ್ಕ್ವೈರಿ ಆ ಪಿಲಾಟೆಸ್ ಅನ್ನುವಂಥ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಕೂಡ ಮಾಡಿತು. 2012ರಿಂದ 2019 ಈ ಒಂದು ಸಂದರ್ಭದೊಳಗಡೆ ಈ ಇಡೀ HAL ಮಾಡಿದಂಥ ಪ್ರಯತ್ನ, ಭಾರತದಲ್ಲೇ ತಯಾರು ಮಾಡಬೇಕು ಟ್ರೈನರ್ ಏರ್ಕ್ರಾಫ್ಟ್ ಅನ್ನುವಂಥ ಪ್ರಯತ್ನ ಆಲ್ಮೋಸ್ಟ್ ನೆನೆಗುದಿಗೆ ಬಿದ್ದಿತ್ತು. 2014ರಲ್ಲಿ ನರೇಂದ್ರ ಮೋದಿ ಸರ್ಕಾರ ದೇಶದಲ್ಲಿ ಬಂದ ಮೇಲೆ, ವಿಶೇಷವಾಗಿ ಮನೋಹರ್ ಪರಿಕ್ಕರ್ ಅವರ ಪ್ರಯತ್ನದಿಂದಾಗಿ HALಗೆ ಕೊಡಬೇಕಾದಂಥ ಎಲ್ಲ ರೀತಿಯ ಸಹಕಾರ ಕೊಟ್ಟು ನಾವು ಬೇರೆ ದೇಶದ ಮೇಲೆ ಅವಲಂಬನೆ ಆಗುವಂಥದ್ದನ್ನ ಕಡಿಮೆ ಮಾಡಿ ನಮ್ಮ ದೇಶದ ವಿಜ್ಞಾನಿಗಳು ತಯಾರಿಸುವಂಥ ಏರ್ಕ್ರಾಫ್ಟ್ ಅನ್ನು ನಮ್ಮ ಆರ್ಮಿಗೆ, ಏರ್ಫೋರ್ಸ್ಗೆ ತೆಗೆದುಕೊಳ್ಬೇಕು ಅನ್ನುವಂಥ ಸಂಕಲ್ಪ ಮಾಡಿ ಕೇವಲ 40 ತಿಂಗಳು ಒಳಗಡೆ ಈ HTT40 ಏರ್ಕ್ರಾಫ್ಟ್ ಅನ್ನು ತಯಾರು ಮಾಡಲಾಯಿತು. ಈ HTT40 ಏರ್ಕ್ರಾಫ್ಟ್ ಸ್ಕ್ಯಾಂಡಲ್ ನಿಂದ ಸೆಲ್ಫ್ ರಿಲಯನ್ಸ್ ವರೆಗೆ, ಫಾರಿನ್ ಡಿಪೆಂಡೆನ್ಸಿಯಿಂದ ಆತ್ಮನಿರ್ಭರತಾ ಬಗ್ಗೆ ಭಾರತ ತೆಗೆದುಕೊಂಡಿರುವಂತಹ ಒಂದು ಜರ್ನಿಯ ಪ್ರತೀಕವಾಗಿ ಇವತ್ತು ನಮ್ಮ ಎದುರುಗಡೆ ನಿಂತಿದೆ. ನಿಮಗೆ ಬಹಳ ಸಂತೋಷ ಅಂತಂದ್ರೆ, ಇವತ್ತು ನಮ್ಮ ಜೊತೆಗೆ ಈ ಏರ್ಕ್ರಾಫ್ಟ್ ಅನ್ನ ತಯಾರು ಮಾಡದಂಥ ಚೀಫ್ ಡಿಸೈನ್ ಟೀಮ್ ನಲ್ಲಿ ಕೆಲಸ ಮಾಡಿದಂಥ ಇಂಜಿನಿಯರ್ಗಳು, ಸುಮಾ ಪ್ರಕಾಶ್ ಮೇಡಮ್ ಅವರು, ರಮಾನಂದ್ ಸಾಹೇಬ್ರು ಎಲ್ಲರೂ ಇಲ್ಲೇ ಇದ್ದಾರೆ. ನಮ್ಗೆ ಎಷ್ಟೋ ಸತಿ ನಮ್ಮ ದೇಶದ ವಿಜ್ಞಾನಿಗಳ ಬಗ್ಗೆ, ನಮ್ಮ HAL, DRDO, ನಮ್ಮ ಇಸ್ರೋ, ನಮ್ಮ ದೇಶದ ಸಂಸ್ಥೆ ಬಗ್ಗೆ ನಮಗೆ ಎಷ್ಟೋ ಸತಿ ಕ್ವೆಶ್ಚನ್ ಮಾರ್ಕು, ಡೌಟ್ಗಳು ಬರುತ್ತೆ. ಅಯ್ಯೋ, ಈ ರೀತಿಯ ಏರ್ಕ್ರಾಫ್ಟ್ಗಳು ಅಮೆರಿಕ, ಫ್ರಾನ್ಸು ಇಂಥ ದೇಶಗಳೇ ತಯಾರು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ, ನಾವು ಅವ್ರ ಲೆವೆಲಿಗೆ ಬರ್ಬೋದಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಆದ್ರೆ ನಮ್ಮ ವಿಜ್ಞಾನಿಗಳಿಗೆ, ನಮ್ಮ ದೇಶದ ಸಂಸ್ಥೆಗಳಿಗೆ ನಾವು ಅವ್ರ ಬೆನ್ನ ಹಿಂದೆ ನಿಂತು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು, ಸರ್ಕಾರ ಅವ್ರ ಜೊತೆಗೆ ನಿಂತ್ರೆ, ಅವ್ರಿಗೆ ಬೇಕಾಗಿರುವಂಥ ಫಂಡಿಂಗ್ ಸಪೋರ್ಟ್ ಕೊಟ್ರೆ, ಆಟಾನಮಿ ಕೊಟ್ರೆ, ವಿಶ್ವಾಸ ಇಟ್ರೆ, ಯಾವುದೇ ದೇಶಕ್ಕೂ ಕಡಿಮೆ ಇಲ್ಲದಲೇ ಇರುವಂಥ ವ್ಯವಸ್ಥೆಗಳನ್ನ ನಮ್ಮ ವಿಜ್ಞಾನಿಗಳು, ನಮ್ಮ ದೇಶದ ಸಂಸ್ಥೆಗಳು ತಯಾರು ಮಾಡಬಹುದು ಅನ್ನೋದಕ್ಕೆ HTT40 ಮತ್ತು HAL ನ ಈ ಪ್ರಯತ್ನ ಒಂದು ಜ್ವಲಂತ ಉದಾಹರಣೆ. ನಾನು ದೇಶದ ನಾಗರಿಕರ ಪರವಾಗಿ HAL ನ ವಿಜ್ಞಾನಿಗಳಿಗೆ ಮತ್ತು HAL ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ವರ್ಗದ ಕಾರ್ಮಿಕರಿಗೆ, ಇಲ್ಲಿನ ಆಡಳಿತ ವರ್ಗಕ್ಕೆ ಮತ್ತು HAL ಈ ತರದ್ ಮಾಡಬೇಕು ಅಂತಂದ್ರೆ ಇದನ್ನ ಪ್ರತಿ ಹಂತದಲ್ಲಿ ಐಟ್ರೇಷನ್ ಮಾಡಿ, ಟೆಸ್ಟಿಂಗ್ ಮಾಡಿ, ಅದನ್ನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಬರ್ಲಿಕ್ಕೆ ಎಷ್ಟೋ ಜನ ಟೆಸ್ಟ್ ಪೈಲಟ್ಗಳು ಕೆಲಸ ಮಾಡ್ತಾರೆ. ಬಿಗಿನಿಂಗ್ ನಲ್ಲಿ ಒಂದು ಏರ್ಕ್ರಾಫ್ಟ್ ಪ್ರೋಟೋಟೈಪ್ ರೆಡಿಯಾಗಿ ಅದು ಸರ್ಟಿಫಿಕೇಶನ್ ಆಗೋವರೆಗೂ ಕೂಡ
ಅವರವರ ಜೀವ ಒತ್ತೆ ಇಟ್ಟು ಅದನ್ನ ಟೆಸ್ಟಿಂಗ್ ಮಾಡ್ತಾರೆ. ಅಂತ ಎಷ್ಟೋ ಜನ ಟೆಸ್ಟ್ ಪೈಲಟ್ಗಳಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಪ್ರಭಾಸ್ ಅವಸ್ಥಿಯವರು ಮತ್ತು ಅವರ ತಂಡ ಇವತ್ತು ಈ ಟೆಸ್ಟಿಂಗ್ ನಲ್ಲಿ, ಇವತ್ತು ಫ್ಲೈಯಿಂಗ್ ನಲ್ಲಿ ನಮ್ಮ ಜೊತೆಗೆ ಸಹಕಾರ ಮಾಡಿದ್ದಾರೆ. ನಾನು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಷ್ಟೋ ದಶಕಗಳ ಕಾಲ ದೇಶದ ಸೈನ್ಯದಲ್ಲಿ ಕೆಲಸ ಮಾಡಿ ಇವತ್ತು HAL ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಇಡೀ ತಂಡದ ಗೆಲುವಿದು, ದೇಶದ ಗೆಲುವಿದು, ಭಾರತ ದೇಶದ ಸಾಮಾನ್ಯ ಜನರ ಗೆಲುವಿದು. ಎಲ್ರಿಗೂ ಕೂಡ ಅಭಿನಂದನೆ, ಧನ್ಯವಾದ.